ನನ್ನ ಹೆಸರು ಜ್ಯೋತಿ ಅಂತ ಹೇಳ್ಬಿಟ್ಟು. ನಾನು ಮುಂಚೆ ಗಂಗಾವತಿಯಲ್ಲಿ ಇರ್ತಾ ಇದ್ದೆ. ಇದೀಗ ನಾನು ಸೊಂಡೂರಲ್ಲಿ ಇರ್ತೇನೆ. ಸೊ ನನ್ನ ಬದಲಾವಣೆ ಏನೇನಾಯ್ತು ಅಂತಂದ್ರೆ ಧ್ಯಾನಕ್ಕೆ. ಧ್ಯಾನದಲ್ಲಿ ನಾನು 3 ವರ್ಷದ ಹಿಂದೆ ಬಂದಿದ್ದು ನಾನು ಧ್ಯಾನಕ್ಕೆ. ಸೊ ನಾನು ಧ್ಯಾನಕ್ಕೆ ಬಂದ ನಂತರ ನನ್ನ ಜೀವನದಲ್ಲಿ ಹಲವಾರು ಬದಲಾವಣೆ ಆಯ್ತು. ಹೇಗೆ ಅಂದ್ರೆ ಅದು ನಾನು ಅನ್ಕೊಳ್ಳಾದ ರೀತಿಯಲ್ಲಿ ನನಗೆ ಬದಲಾವಣೆ ಆಯ್ತು. ನನ್ನ ಮುಖದಲ್ಲಿ ಸಂತೋಷ ಸಿಕ್ಕಿದೆ, ನನಗೆ ನೆಮ್ಮದಿ ಸಿಕ್ಕಿದೆ ನನ್ನ ಜೀವನದಲ್ಲಿ. ಇನ್ನೇನು ನನ್ನ ಜೀವನ ಮುಗಿದೋಯ್ತು ಅಂತೆ ಅನ್ಕೊಂಡಿದ್ದೆ. ಮತ್ತೆ ನನಗೆ ಪುನರಾರಂಭ ಆಯ್ತು. ಒಂದು ಹೊಸ ಅಧ್ಯಾಯ ನನಗೆ ಜೀವನದಲ್ಲಿ ನನಗೆ ಈ ಧ್ಯಾನ ತಂದುಕೊಟ್ಟಿದೆ. ಸೊ ಹಾಗಾಗಿ ಮಾಸ್ಟರ್ಸ್ ಪ್ರತಿಯೊಬ್ರು ಕೂಡ ಧ್ಯಾನವನ್ನ ಕಂಪಲ್ಸರಿ ಮಾಡಿ. ನಿಮ್ಮ ಜೀವನದಲ್ಲಿ ನಿಮಗೆ ಏನೇನ್ ಅನ್ಕೊಂಡಿದ್ದೀರಾ ಅದು ಎಲ್ಲದೂ ಕೂಡ ನೆಮ್ಮದಿ, ಸಂತೋಷ ಎಲ್ಲ ಕೂಡ ನಿಮಗೆ ಹರಿಸಿ ತನ್ನಷ್ಟಕ್ಕೆ ತಾನೇ ನಿಮ್ಮ ಹತ್ರಕ್ಕೆ ಬರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಧ್ಯಾನವನ್ನ ಮಾಡ್ತಾ ಹೋಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನನ್ನಲ್ಲಿ ಆರೋಗ್ಯ ದೃಷ್ಟಿಕೋನದಿಂದ ಆಗಿರ್ಬೋದು, ಪ್ರತಿಯೊಂದು ನನಗೆ ಫೈನಾನ್ಷಿಯಲಿ ಆಗಿರ್ಬೋದು, ಪ್ರತಿಯೊಂದು ಕೂಡ ನನಗೆ ಈ ಧ್ಯಾನ ಮಾಡೋದ್ರಿಂದ ನನಗೆ ಬದಲಾವಣೆ ಆಗ್ತಾ ಹೋಯ್ತು. ಒಂದು ಉತ್ತಮವಾದಂತ ರೀತಿಯಲ್ಲಿ ಬದಲಾವಣೆಯನ್ನ ನಾನು ಕಂಡ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಧ್ಯಾನವನ್ನ ಮಾಡಿ ಅಂತ ಹೇಳ್ತೀನಿ. ನಾನು ನಮ್ಮ ಕಾಲೇಜಲ್ಲಿ ಕೂಡ ನಾನು ಉಪನ್ಯಾಸಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೆ ಲಾಸ್ಟ್ ಇಯರ್. ಸೊ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಧ್ಯಾನವನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಧ್ಯಾನವನ್ನ ಮಾಡಿಸ್ತಾ ಇದ್ದೆ. ನನ್ನ ಕ್ಲಾಸ್ ಶುರು ಮಾಡೋಕ್ಕೂ ಮುಂಚೆ 5 ನಿಮಿಷ ನಾನು ಧ್ಯಾನವನ್ನ ಮಾಡಿಸಿ ತದನಂತರ ನನ್ನ ಕ್ಲಾಸ್ ಅನ್ನ ತಗೋತಾ ಇದ್ದೆ, ತರಗತಿಯನ್ನ. ಹೀಗೆ ನಾನು ಸುಮಾರು ಎಲ್ಲಾ ಕಾಲೇಜ್, ಯಾವ ಕಾಲೇಜಲ್ಲಿ 3 ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆ 3 ಕಾಲೇಜಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ಗೂ ನಾನು ಈ ಮೆಡಿಟೇಷನ್ ಹೇಳ್ಕೊಡ್ತಾ ಇದ್ದೆ. BCom ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಫೈನಲ್ ಇಯರ್, ತದನಂತರ PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಆಗಿರ್ಬೋದು. ಮತ್ತೆ ಬೇರೆ ಅಲ್ಲೇ ಕಾಲೇಜಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರ್ತಾ ಇದ್ವು. BCA ಆಗಿರ್ಬೋದು, BA ಆಗಿರ್ಬೋದು, ಸೊ MCom ಆಗಿರ್ಬೋದು. ಎಲ್ಲಾ ಡಿಪಾರ್ಟ್ಮೆಂಟ್ ಇರ್ತಕ್ಕಂತ ವಿದ್ಯಾರ್ಥಿಗಳಿಗೂ ಸಹ ನಾನು ಹೋಗಿ ಧ್ಯಾನವನ್ನ ಹೇಳ್ಕೊಡ್ತಾ ಇದ್ದೆ. ಸೊ ಹೀಗೆ ನಾನು ಧ್ಯಾನವನ್ನ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಕಲಿಸಿ, ಜೊತೆಗೆ ಈ ಪೈಮಾ ಕರ್ನಾಟಕದಲ್ಲಿ ಕೂಡ ನನಗೊಂದು ಆಸೆ ಇತ್ತು. ಯೂತ್ಸ್ಗೆ ಹೆಚ್ಚು ನಾವು ಧ್ಯಾನಕ್ಕೆ ಕರ್ಕೊಂಡ್ ಬರ್ಬೇಕು, ಅವರಿಗೆ ಹೆಚ್ಚು ಧ್ಯಾನವನ್ನ ಹೇಳ್ಕೊಡ್ಬೇಕು ಅಂತ ನನ್ನಲ್ಲಿ ಥಾಟ್ ಬಂತು. ಸೊ ಅದಕ್ಕೆ ಸಾಕಾರ ಆಗುವಾಗೆ ನನಗೆ ಪೈಮಾ ಕರ್ನಾಟಕ ನನಗೆ ಸಿಕ್ತು. ಸೊ ನಾವು ಪೈಮಾ ಕರ್ನಾಟಕದಲ್ಲಿ ಎಲ್ರು ವಿಶ್ವನಾಥ್ ಸರ್ ನಮ್ಗೆ ಇದೊಂದು ಅನುಕೂಲವನ್ನ ಮಾಡ್ಕೊಟ್ರು. ನಾವು ಪೈಮಾ ಕರ್ನಾಟಕದ ಜೊತೆಗೆ ನಾವು ವರ್ಕ್ ಮಾಡ್ತಾ ಶುರು ಮಾಡ್ದಾಗಿಂದ ನನ್ನ ಜೀವನದಲ್ಲಿ ಇನ್ನೂ ಹೆಚ್ಚು ಸರ್ವಿಸ್ ಮಾಡೋಕೆ ನಂಗೆ ಅವಕಾಶ ಸಿಕ್ತು. ಹೆಚ್ಚು ಸರ್ವಿಸ್ ಮಾಡೋದ್ರ ಜೊತೆಗೆ ನನ್ನ ಜೀವನದಲ್ಲಿ ಕೂಡ ಬದಲಾವಣೆ ಆಗ್ತಾ ಬಂತು. ಹೇಗೆ ಅಂದ್ರೆ ನಾನು ಎಷ್ಟು ಸರ್ವಿಸ್ ಮಾಡ್ತಾ ಇದ್ದೀನ ಅಷ್ಟು ನನ್ನ ಜೀವನದಲ್ಲಿ ನೆಮ್ಮದಿ ಶುರು ಆಯ್ತು, ನೆಮ್ಮದಿ ಸಿಗ್ತಾ ಇತ್ತು, ಸಂತೋಷ ಹರಿದು ಬರ್ತಾ ಇತ್ತು. ಸೊ ಹೀಗೆ ನನ್ಗೆ ಅನ್ಎಕ್ಸ್ಪೆಕ್ಟೆಡ್ ಇದೆಲ್ಲ ನನಗೆ ನನ್ನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಿರೋದು. ಸೊ ಅದಕ್ಕಾಗಿ ಪ್ರತಿಯೊಬ್ರು ಏನೇ ಸಮಸ್ಯೆ ಬರ್ಲಿ ಜೀವನದಲ್ಲಿ ಅದೊಂದು ಪಾಠ ಅಂತ ಕಲ್ಕೊಳ್ಬೇಕು. ಇದನ್ನೆಲ್ಲ ನನಗೆ ಜ್ಞಾನವನ್ನ ಈ ಧ್ಯಾನ ಹೇಳ್ಕೊಟ್ಟಿದೆ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಧ್ಯಾನವನ್ನ ಮಾಡಿ. ಎಂತದೇ ಜೀವನದಲ್ಲಿ ಸಮಸ್ಯೆ ಬರ್ಲಿ ಅಥವಾ ಸಮಸ್ಯೆ ಬಂದಿಲ್ಲ ಅಂದ್ರೂ ಕೂಡ ನೀವು ಧ್ಯಾನವನ್ನ ಬಿಡ್ಬೇಡಿ. ನೀವು ಎಂತದೇ ಆಗಿರ್ಲಿ, ನೀವು ಕಂಪಲ್ಸರಿ ಪ್ರತಿಯೊಬ್ರು ಕೂಡ ಧ್ಯಾನವನ್ನ ಮಾಡ್ಲೇಬೇಕು. ಜೊತೆಗೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲರೂ ಸದಸ್ಯರಿಗೂ ಕೂಡ ನೀವು ಧ್ಯಾನವನ್ನ ಹೇಳ್ಕೊಡಿ. ಮಕ್ಕಳಿದ್ರೆ ಮಕ್ಕಳಿಗೂ ಕೂಡ ಧ್ಯಾನವನ್ನ ಮಾಡಕ್ಕೆ ಅನುವು ಮಾಡಿಕೊಡಿ. ಅವ್ರಿಗೂ ನೀವು ಹೇಳ್ಕೊಡಿ. ಫಸ್ಟ್ ನಾವು ಧ್ಯಾನ ಮಾಡಿದಾಗ ಮಕ್ಕಳು ನಮ್ಮನ್ನ ನೋಡಿ ಅನುಕರಣೆ ಮಾಡ್ತಾರೆ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ನೀವು ಎಲ್ಲರೂ ಮನೆಯ ಸದಸ್ಯರಿಗೆಲ್ಲರಿಗೂ ಧ್ಯಾನವನ್ನ ಮಾಡಕ್ಕೆ ನೀವು ಅನುವು ಮಾಡಿಕೊಡಿ, ನೀವು ಹೇಳ್ಕೊಡಿ. ಯಾಕಂದ್ರೆ ಪ್ರತಿಯೊಂದು ಮನೆಯೂ ಕೂಡ ಧ್ಯಾನಿಗಳಾಗ್ಬೇಕು ಪ್ರತಿಯೊಬ್ರು ಕೂಡ. ಹೀಗೆ ನಾವು ಧ್ಯಾನವನ್ನ ಮಾಡ್ತಾ ಮಾಡ್ತಾ ಈ ಜಗತ್ತೆಲ್ಲ ಧ್ಯಾನ ಜಗತ್ತಾಗ್ಬೇಕು. ಪತ್ರಿಜಿ ಸರ್ ಅವರು ಹೇಳಿದ ಹಾಗೆ ಈ ಧ್ಯಾನ ಜಗತ್ತನ್ನ ನಾವೆಲ್ಲರೂ ಸಹಿತ ನಿರ್ಮಾಣ ಮಾಡ್ಬೇಕು. ಎಲ್ಲರೂ ಕೈ ಜೋಡಿಸಿ ನಾವೆಲ್ಲರೂ ಕೂಡ ಅದಕ್ಕೆ ಒಂದು ಪಣ ತೊಟ್ಟು ನಾವೆಲ್ಲರೂ ಸಹಿತ ಒಂದು ಕೆಲಸವನ್ನ ಅದಕ್ಕಾಗಿ ಮಾಡ್ತಾ ಹೋಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮತ್ತೆ ಜೊತೆಗೆ ನಾವು ಆನಂದವಾಗಿ ಜೀವನವನ್ನ ನಡೆಸ್ಬೇಕು ಹೇಗೆ ಅನ್ನುವಂಥದ್ದು ಒಂದು ಚಿಕ್ಕ ವಿಚಾರವನ್ನ ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ಆನಂದವಾಗಿ ಇರ್ಬೇಕು. ಸೊ ಎಲ್ಲರಿಗೂ ಕೂಡ ಆಸೆ ಇದೆ ಜೀವನದಲ್ಲಿ ಆನಂದವಾಗಿ ನೆಮ್ಮದಿಯಿಂದ ಜೀವನವನ್ನ ಸಾಗಿಸ್ಬೇಕು ಅಂತ. ಆದ್ರೆ ಏನಾಗ್ತಾ ಇದೆ, ಯಾವ್ದು ಅಡ್ಡಿ ಆಗ್ತಾ ಇದೆ ಅಂದ್ರೆ ಸಮಸ್ಯೆಗಳು. ನಮ್ಮ ಮನಸ್ಸು ಅದಕ್ಕೆ ಇರೋಕೆ ಬಿಡ್ತಾ ಇಲ್ಲ, ಸಮಸ್ಯೆಗಳ ಬಗ್ಗೆನೇ ಚಿಂತೆ ಮಾಡಕ್ಕೆ ಶುರು ಮಾಡಿಸುತ್ತೆ. ಸೊ ಆಗಿದ್ದಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಸ್ಪಿರಿಚುವಲ್ ಈ ಪಿರಮಿಡ್ ಸೊಸೈಟಿ ನಮ್ಗೆ ಹೇಳ್ತಾ ಹೋಗುತ್ತೆ, ಆನಂದವಾಗಿ ಇರ್ಬೇಕು ಅಂತಂದ್ರೆ, ಜೀವನವನ್ನ ನಡೆಸ್ಬೇಕು ಅಂದ್ರೆ 3 ಕೆಲಸಗಳನ್ನ ನಾವು ಮಾಡ್ತಾ ಹೋಗ್ಬೇಕು ಅಂತ. ಸೊ ಆ 3 ಕೆಲಸಗಳು ಯಾವ್ಯಾವು ಅಂದ್ರೆ, ಮೊದಲನೇದಾಗಿ ಧ್ಯಾನವನ್ನ ಮಾಡ್ತಾ ಹೋಗ್ಬೇಕು. ನಮ್ಮ ವಯಸ್ಸು ಮಿನಿಮಮ್ ಎಷ್ಟಿದೆ ಅಷ್ಟು ನಿಮಿಷ ನಾವು ಧ್ಯಾನವನ್ನ ಮಾಡ್ಬೇಕು. ಇನ್ನು ಹೆಚ್ಚು ಮಾಡಿದಷ್ಟು ನಮ್ಮ ಸಾಧನೆ ಹೆಚ್ಚಾಗ್ತಾ ಹೋಗುತ್ತೆ. ಮಿನಿಮಮ್ ನಾವ್ ಎಷ್ಟು ನಿಮಿಷ ಮಾಡ್ಬೇಕು ಧ್ಯಾನವನ್ನ ಅಂದ್ರೆ, ನಮ್ಮ ವಯಸ್ಸು ಎಷ್ಟಿದೆ ಅಷ್ಟು ನಿಮಿಷಗಳ ಕಾಲ ನಾವು ಧ್ಯಾನವನ್ನ ಮಾಡ್ತಾ ಹೋಗ್ಬೇಕು.
ಜೊತೆಗೆ ಬರೇ ಧ್ಯಾನವನ್ನ ಮಾಡಿದ್ರೆ ಸಾಕಾಗಲ್ಲ. ಜೊತೆಗೆ ಏನ್ ಮಾಡ್ಬೇಕು? ಸಜ್ಜನ ಸಾಂಗತ್ಯ. ಸಜ್ಜನ ಸಂಘ ಹೆಜ್ಜೆನು ಸವಿದಂತೆ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಹೆಚ್ಚು ಹೆಚ್ಚು ಸಜ್ಜನರ ಸಾಂಗತ್ಯವನ್ನ ಮಾಡ್ತಾ ಹೋಗ್ಬೇಕು. ಹೀಗೆ PMC ಕನ್ನಡ ಚಾನೆಲ್ ಅಲ್ಲಿ ಹಲವಾರು ಜನ ಮಾಸ್ಟರ್ಸ್ ಬರ್ತಾ ಇದ್ದಾರೆ, ತಮ್ಮ ಅನುಭವಗಳನ್ನ ಹೇಳ್ಕೊಳ್ತಾ ಇದ್ದಾರೆ, ಹಲವಾರು ಪ್ರೋಗ್ರಾಮ್ಸ್ ನಡೀತಾ ಇದೆ, ಹೆಚ್ಚು ಜ್ಞಾನವನ್ನ ನಮಗೆ ಸಿಗ್ತಾ ಇದೆ. ಸೊ ಅದನ್ನೆಲ್ಲ ನಾವ್ ಏನ್ ಮಾಡ್ಬೇಕು? ಸಜ್ಜನ ಸಾಂಗತ್ಯವನ್ನ ನಾವು ಮಾಡ್ತಾ ಹೋಗ್ಬೇಕು. ಸೊ ಅದರಿಂದ ಏನಾಗುತ್ತೆ? ನಮ್ಮ ಮನಸ್ಸನ್ನ ನಾವು ಬ್ಯಾಲೆನ್ಸ್ ಮಾಡೋಕೆ ಸಹಾಯ ಆಗುತ್ತೆ. ಅದ್ರ ಜೊತೆಗೆ ನಾವು ಸ್ವ ಅಧ್ಯಯವನ್ನ ನಾವು ಮಾಡ್ತಾ ಹೋಗ್ಬೇಕು. ಸ್ವ ಅಧ್ಯಯ ಅಂದ್ರೆ ಪುಸ್ತಕಗಳನ್ನ ಓದುವಂತಹ ಹವ್ಯಾಸವನ್ನ ಬೆಳೆಸ್ಕೊಳ್ಬೇಕು. ಸೊ ನಾನು ಈ ಧ್ಯಾನಕ್ಕೆ ಬರೋಕ್ಕೂ ಮುಂಚೆ ಪುಸ್ತಕಗಳನ್ನ ದೂರದಿಂದ ನೋಡ್ತಾ ಇದ್ದೆ, ಆದ್ರೆ ಓದ್ತಾ ಇರ್ಲಿಲ್ಲ. ಓದ್ಬೇಕು ಅಂದ್ರೆ 1-2 ಪೇಜ್ ಓದಿ ಮತ್ತೆ 15 ದಿನ ಮುಚ್ಚಿಟ್ಬಿಡ್ತಾ ಇದ್ದೆ. ಅಂದ್ರೆ ಅಷ್ಟು ನನಗೆ ಓದುವ ಆಸಕ್ತಿ ಇದ್ರೂ ಕೂಡ ಅದು ಕಾರ್ಯರೂಪಕ್ಕೆ ಬರ್ತಾ ಇರ್ಲಿಲ್ಲ, ಬರೀ ಚಿಂತನಾ ರೂಪದಲ್ಲಿ ಅಷ್ಟೇ ಇರ್ತಾ ಇತ್ತು. ಯಾವಾಗ ನಾನು ಧ್ಯಾನ ಮಾಡೋಕೆ ಶುರು ಮಾಡಿದೆ, ಸೊ ಹೆಚ್ಚು ಪುಸ್ತಕಗಳನ್ನ ಓದಿದೀನಿ. ಲಾಕ್ಡೌನ್ ಟೈಮಲ್ಲಿ ಅಂತೂ ನಾನು ಸಿಕ್ಕಾಪಟ್ಟೆ ಪುಸ್ತಕಗಳನ್ನೆಲ್ಲ ಓದಿದೀನಿ. ಅದು ಪುಸ್ತಕ ಓದುವಂತಹ ಸಮಯ ಕೂಡ ನನಗೆ ಬಹಳ, ಅಂದ್ರೆ 2 ಪೇಜ್ ಓದೋಕೆ ಕಡಿಮೆ ನಿಮಿಷದಲ್ಲಿ ನಾನು ಆರಾಮಾಗಿ 8-10 ಪೇಜಸ್ನ ಓದ್ತಾ ಇದ್ದೆ. ಅಂದ್ರೆ ಅಷ್ಟು ಚೆನ್ನಾಗಿ ನಮ್ಗೆ ಕಾನ್ಸಂಟ್ರೇಷನ್ ಧ್ಯಾನದಿಂದ ಬರ್ತಾ ಹೋಗುತ್ತೆ. ನಮ್ದು ರೀಡಿಂಗ್ ಕೂಡ ತುಂಬಾ ಫಾಸ್ಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕಾಗಿ ವಿದ್ಯಾರ್ಥಿಗಳು ಕೂಡ ಕಂಪಲ್ಸರಿ ಈ ಧ್ಯಾನವನ್ನ ಮಾಡ್ತಾ ಹೋಗಿ, ನಿಮ್ಮ ಎಜುಕೇಶನ್ಗೆ ಬಹಳ ಸಹಾಯ ಆಗತ್ತೆ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಈ 3 ಕೆಲಸವನ್ನ ಮಾಡ್ತಾ ಹೋಗ್ಬೇಕು. ಒಂದೇದು ಧ್ಯಾನ, ಸ್ವ ಅಧ್ಯಾಯ, ಸಜ್ಜನ ಸಾಂಗತ್ಯ. ಈ 3 ಮಾಡ್ತಾ ಹೋದಾಗ, ನಾವು 3 ಕೆಲಸವನ್ನ ಮಾಡ್ತಾ ಹೋದಾಗ ನಾವು ಜೀವನದಲ್ಲಿ ಒಂದು ಆನಂದವಾಗಿ ಜೀವನವನ್ನ ನಡೆಸೋಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಧ್ಯಾನವನ್ನ ಮಾಡ್ತಾ ಹೋಗಿ, ಜೊತೆಗೆ ನೀವು ಕೂಡ ಎಲ್ಲರೂ ಈ ಧ್ಯಾನ ಜಗತ್ತನ್ನ ನಿರ್ಮಾಣ ಮಾಡೋಕೆ ಸ್ಪಂದನೆಯನ್ನ ಮಾಡ್ತಾ ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಇದೀಗ ನಾವು ಮಾರ್ಗದರ್ಶನ ಧ್ಯಾನ ಕಾರ್ಯಕ್ರಮವನ್ನ ಮಾಡೋಣ. ಧ್ಯಾನ ಮಾಡುವಂತ ಹೊಸದಾಗಿ ಯಾರಾದ್ರೂ ಜಾಯ್ನ್ ಆಗ್ತಾ ಇದ್ರೆ ಧ್ಯಾನ ಮಾಡುವ ವಿಧಾನವನ್ನ ನಾನು ತಿಳಿಸ್ಕೊಟ್ಬಿಡ್ತೀನಿ. ಮೊದಲನೇದಾಗಿ ನೀವು ಯಾವ್ದಾದ್ರೂ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿಯಿಂದ ರೂಲ್ಸ್ ಇರೋದಿಲ್ಲ. ATM ಅಂತ ಕರಿತೀವಿ, ಎನಿ ಟೈಮ್ ಮೆಡಿಟೇಷನ್. ಯಾವಾಗಾದ್ರೂ ನೀವು ಧ್ಯಾನವನ್ನ ಮಾಡ್ತಾ ಹೋಗ್ಬೋದು. ಸೂಕ್ತವಾದ ಸಮಯ ಅಂದ್ರೆ ಬೆಳಿಗ್ಗೆ, ಯಾಕಂದ್ರೆ ಯಾವುದೇ ಇರ್ತಕ್ಕಂಥ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಬೆಳಿಗ್ಗೆ ನೀವು ಧ್ಯಾನವನ್ನ ಮಾಡೋದು ಉತ್ತಮ ಅಂತ ನನ್ನ ಅನಿಸಿಕೆ. ಆದ್ರೆ ATM ಇದು ಎನಿ ಟೈಮ್ ನೀವು ಇನ್ನೂ ಹೆಚ್ಚು ಸಾಧನೆ ಮಾಡ್ಬೇಕು ಅಂದ್ರೆ ಹೆಚ್ಚು ಸಮಯ ನೀವು ಧ್ಯಾನದಲ್ಲಿ ನಿರತರಾಗಬಹುದು. ಸೊ ಹಾಗಾಗಿ ಸುಖಾಸನದಲ್ಲಿ ಕೂತ್ಕೋಬಹುದು. ಜೊತೆಗೆ ಚಸ್ಮಾ ಏನಾದ್ರೂ ಇದ್ರೆ ರಿಮೂವ್ ಮಾಡ್ಬೇಕು. ಚಸ್ಮಾ ಇಟ್ಕೊಂಡಿರ್ಬಾರ್ದು ಧ್ಯಾನ ಮಾಡ್ಬೇಕಾದ್ರೆ. ನಿಮಗೆ ಅಕಸ್ಮಾತ್ ಏಜ್ ಆಗಿದ್ದವರು ಇದ್ರೆ ನೀವು ಚೇರ್ ಮೇಲೆ ಕೂತ್ಕೊಂಡಾದ್ರೂ ಮಾಡಬಹುದು. ಕಾಲನ್ನ ಕ್ರಾಸ್ ಹಾಕಿ ಮಾಡಿ ಅಷ್ಟೇ. ಈ ಬೆರಳನ್ನ ಈ ರೀತಿಯಾಗಿ ಜೋಡಿಸ್ಬೇಕು. ನಿಧಾನವಾಗಿ ನಿಮ್ಮ 2 ಕಣ್ಣುಗಳನ್ನ ಮುಚ್ಚಿ. ನಿಧಾನವಾಗಿ ನಿಮ್ಮ 2 ಕಣ್ಣುಗಳನ್ನ ಮುಚ್ಚಿ. ಸಹಜವಾದ ಉಸಿರಾಟವನ್ನ ಗಮನಿಸ್ತಾ ಇರಿ. ನಿಮ್ಮ 2 ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಬೇಕು. ಬೆರಳಲ್ಲಿ ಬೆರಳನ್ನ ಜೋಡಿಸ್ಬೇಕು. ಸುಖಾಸನದಲ್ಲಿ ಕೂತ್ಕೊಳ್ಬೇಕು. ನಿಮ್ಮ ಸಹಜವಾದ ಉಸಿರಾಟವನ್ನ ಗಮನಿಸ್ತಾ ಇರಿ. ಧ್ಯಾನಕ್ಕಾಗಿ ಬುದ್ಧ, ಬ್ರಹ್ಮರ್ಷಿ ಪತ್ರಿಜಿಯವರನ್ನ, ಮಹಾವತಾರ್ ಬಾಬಾಜಿಯವರನ್ನ, ರಮಣ ಮಹರ್ಷಿಗಳನ್ನ, ಎಲ್ಲ ಮಹಾನ್ ಶಕ್ತಿ ಚೈತನ್ಯಗಳನ್ನೆಲ್ಲ ಆಹ್ವಾನಿಸಿಕೊಳ್ಳೋಣ. ಅವರೊಟ್ಟಿಗೆ ನಾವು ಧ್ಯಾನವನ್ನ ಮಾಡ್ತಾ ಇದ್ದೇವೆ. ಎಲ್ಲ ಚೈತನ್ಯಗಳೆಲ್ಲ ನಮ್ಮ ಜೊತೆಗೆ ಇದ್ದಾರೆ. ಸ್ವಾಮಿ ವಿವೇಕಾನಂದ, ಬುದ್ಧ, ಬ್ರಹ್ಮರ್ಷಿ ಪತ್ರಿಜಿಯವರು, ಎಲ್ಲ ಮಹಾನ್ ಶಕ್ತಿ ಚೈತನ್ಯಗಳೆಲ್ಲ ನಮ್ಮ ಸುತ್ತ ಇದ್ದಾರೆ. ನಾವು ಅವರ ಮಧ್ಯದಲ್ಲೇ ಕೂತ್ಕೊಂಡು ಧ್ಯಾನವನ್ನ ಮಾಡ್ತಾ ಇದ್ದೀವಿ. ಸಹಜವಾದ ಉಸಿರಾಟ ಸ್ನೇಹಿತರೆ. ಯಾವುದೇ ಒತ್ತಡ ಇಲ್ಲ, ತುಂಬಾ ರಿಲ್ಯಾಕ್ಸ್ ಕೂತಿದ್ದೀರಾ. ಸಹಜವಾದ ಉಸಿರಾಟವನ್ನ ಗಮನಿಸ್ತಾ ಇರಿ.
ಉಸಿರು ಮನಸ್ಸು ಎರಡು ಏಕ, ಅದುವೇ ಧ್ಯಾನ. ಉಸಿರು ಮನಸ್ಸು ಎರಡು ಏಕ, ಅದುವೇ ಧ್ಯಾನ. ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಏನಾದರೂ ಆಲೋಚನೆಯನ್ನ ಮಾಡ್ತಾ ಇದ್ರೆ ಅದನ್ನ ಮತ್ತೆ ನಿಮ್ಮ ಉಸಿರಿನೊಂದಿಗೆ ಬೆರೆಸಿ. ಬಿ ಮ್ಯಾರಿ ವಿತ್ ಯುವರ್ ಬ್ರೀತ್. ತುಂಬಾ ರಿಲ್ಯಾಕ್ಸ್ ಫೀಲ್ ಆಗ್ತಾ ಕೂತಿದ್ರೆ ಧ್ಯಾನಕ್ಕೆ. ಕಣ್ಣು ಮುಚ್ಚಿದಾಗ ಏನ್ ಕಾಣಿಸ್ತಾ ಇದೆ, ಕತ್ತಲು ಬೆಳಕು ಏನ್ ಕಾಣಿಸ್ತಾ ಇದೆ ಅದನ್ನೇ ಅಬ್ಸರ್ವ್ ಮಾಡಿ. ಆಲೋಚನೆ ಬಂದಾಗ ನಿಮ್ಮ ಉಸಿರಾಟವನ್ನ ಗಮನಿಸಿ. ಇಲ್ಲವಾದಲ್ಲಿ ಕಣ್ಣು ಮುಚ್ಚಿದಾಗ ಏನ್ ಕಾಣಿಸ್ತಾ ಇದೆ, ಪ್ರಕೃತಿಯು ಕತ್ತಲು ಬೆಳಕು ಏನ್ ಕಾಣಿಸ್ತಾ ಇದೆ ಅದನ್ನೇ ಅಬ್ಸರ್ವ್ ಮಾಡಿ. ಉಸಿರು ಮನಸ್ಸು ಎರಡು ಏಕ, ಅದುವೇ ಧ್ಯಾನ. ನೀವು ಧ್ಯಾನಕ್ಕೆ ಕುಳಿತ ಸ್ಥಳದಲ್ಲಿ ಪಿರಮಿಡ್ ನಿರ್ಮಾಣವಾಗಿದೆ. ಆದ್ರೆ ಪಿರಮಿಡ್ ಕೆಳಗಡೆನೆ ಕೂತ್ಕೊಂಡು ನೀವು ಧ್ಯಾನವನ್ನು ಮಾಡ್ತಾ ಇದ್ದೀರಾ. ಆ ಪಿರಮಿಡ್ ಎನರ್ಜಿಯನ್ನ ನೀವು ಫೀಲ್ ಆಗಿ. ನಿಧಾನವಾಗಿ ನೀವು ಆಳವಾದ ಧ್ಯಾನಕ್ಕೆ ಹೋಗ್ತಾ ಇದ್ದೀರಾ. ಈಗ ಧ್ಯಾನದಿಂದಲೇ ಎಲ್ಲಾ ಸಮಸ್ಯೆಗೂ ನಮಗೆ ಮುಕ್ತಿ ಸಿಗುತ್ತೆ. ಈ ಧ್ಯಾನದಿಂದ ನಮ್ಮ ಜೀವನದಲ್ಲಿ ಸುಖ ನೆಮ್ಮದಿ ಮನೆ ಮಾಡುತ್ತೆ. ಸಹಜವಾದ ಉಸಿರಾಟ, ಯಾವುದೇ ಆಲೋಚನೆ ಇಲ್ಲ. ತುಂಬಾ ರಿಲ್ಯಾಕ್ಸ್ ಫೀಲ್ ಆಗ್ತಾ ಧ್ಯಾನವನ್ನು ಮಾಡ್ತಾ ಇದ್ದೀರಾ. ಉಸಿರು ಮನಸ್ಸು ಎರಡು ಏಕ, ಅದುವೇ ಧ್ಯಾನ. ನಿಮ್ಮ ಮನೆಯ ಎಲ್ಲಾ ಸದಸ್ಯರನ್ನ ನೀವು ಇನ್ವೈಟ್ ಮಾಡ್ಕೊಳ್ಳಿ ಧ್ಯಾನಕ್ಕೆ. ಅವರು ಎಲ್ಲರ ಜೊತೆಗೆ ನೀವು ಧ್ಯಾನವನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಮನೆಯ ಎಲ್ಲಾ ಸದಸ್ಯರು ಸಹ ನಿಮ್ಮೊಟ್ಟಿಗೆ ಧ್ಯಾನದಲ್ಲಿದ್ದಾರೆ. ಈಗ ಸಹಜವಾದ ಉಸಿರಾಟ, ಉಸಿರು ಮನಸ್ಸು ಎರಡು ಏಕ, ಅದುವೇ ಧ್ಯಾನ. ಕಣ್ಣು ಮುಚ್ಚಿದಾಗ ಏನ್ ಕಾಣಿಸ್ತಾ ಇದೆ ಅದನ್ನೇ ಅಬ್ಸರ್ವ್ ಮಾಡಿ. ಕತ್ತಲು ಬೆಳಕು ಪ್ರಕೃತಿಯು ಏನ್ ಕಾಣಿಸ್ತಾ ಇದೆ. ಯಾರಾದ್ರೂ ಮಾಸ್ಟರ್ಸ್ ಕಂಡ್ರೆ ಅವ್ರ ಜೊತೆಗೆ ಧ್ಯಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ಳಿ. ಈ ಧ್ಯಾನದಿಂದ ನಮ್ಮ ಆತ್ಮಶಕ್ತಿ ಹೆಚ್ಚು ಹೆಚ್ಚು ಇಮ್ಮಡಿ ಆಗ್ತಾ ಹೋಗುತ್ತೆ.
ಈ ಧ್ಯಾನ ನಮ್ಮ ಜೀವನದ ದಾರಿದೀಪ. ಹಾಗಾಗಿ ನಾವು ದಿನಾಲೂ ಧ್ಯಾನವನ್ನ ಮಾಡ್ತಾ ಹೋಗ್ತೀವಿ. ಸಹಜವಾದ ಉಸಿರಾಟ ಸ್ನೇಹಿತರೆ. ತುಂಬಾ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದ್ದೀರಾ. ನಿಮ್ಮ ದೇಹದ ಪ್ರತಿಯೊಂದು ಭಾಗವು ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ. ಈ ಧ್ಯಾನ ನಿಮ್ಮ ಮನಸ್ಸಲ್ಲಿ ಏನೋ ಸಂತೋಷವನ್ನ ಕೊಡ್ತಾ ಇದೆ. ತುಂಬಾ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದ್ದೀರಾ. ಸಹಜವಾದ ಉಸಿರಾಟ. ತುಂಬಾ ಎನರ್ಜಿ ಬರ್ತಾ ಇದೆ, ಅದನ್ನೆಲ್ಲ ಫೀಲ್ ಮಾಡಿ. ಅದ್ಭುತವಾದಂತಹ ಶಕ್ತಿಯನ್ನ ಪಡ್ಕೊಳ್ತಾ ಇದ್ದೀರಾ. ಫೀಲ್ ಮಾಡ್ತಾ ಹೋಗಿ. ಆ ಎನರ್ಜಿಯನ್ನೆಲ್ಲ ನೀವು ವೆಲ್ಕಮ್ ಮಾಡ್ಕೊಳ್ಳಿ. ಬೆಳಕಿನ ಮುಖಾಂತರ ನಿಮ್ಮ ದೇಹಕ್ಕೆ ಬರ್ತಾ ಇದೆ, ಅದನ್ನ ನೀವು ಸ್ವಾಗತಿಸ್ಕೊಳ್ಳಿ. ಸಹಜವಾದ ಉಸಿರಾಟ. ತುಂಬಾ ಅದ್ಭುತವಾದಂತಹ ಧ್ಯಾನವನ್ನ ನೀವು ಮಾಡ್ತಾ ಇದ್ದೀರಾ. ತುಂಬಾ ಇಷ್ಟದಿಂದ, ಸಂತೋಷದಿಂದ ಧ್ಯಾನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಉಸಿರಿರುವವರೆಗೂ ನಾವು ಧ್ಯಾನವನ್ನ ಮಾಡ್ತಾನೆ ಇರಬೇಕು. ಯಾವುದೇ ಕಾರಣಕ್ಕೂ ಧ್ಯಾನವನ್ನ ಬಿಡಬಾರ್ದು. ದೇಹ ಪೋಷಣೆಗೆ ಆಹಾರ ಎಷ್ಟು ಮುಖ್ಯವೋ ಅಷ್ಟೇ ನಮ್ಮ ಆತ್ಮ ಪೋಷಣೆಗೆ ಈ ಧ್ಯಾನ ಅತ್ಯವಶ್ಯಕವಾಗಿ ಬೇಕೇ ಬೇಕು. ನಾವು ಹೇಗೆ 3 ಹೊತ್ತು ಊಟವನ್ನು ಮಾಡ್ತೀವೋ ಅದೇ ತರಹ ಈ ಧ್ಯಾನ ಕಂಪಲ್ಸರಿ ನಾವು ಬೆಳಿಗ್ಗೆ ರಾತ್ರಿ ಮಾಡಲೇಬೇಕು. ಸಹಜವಾದ ಉಸಿರಾಟ ಸ್ನೇಹಿತರೆ. ಈ ಭೂಮಿಯ ಮೇಲೆ ಪ್ರತಿಯೊಬ್ಬರು ಕೂಡ ಶಾಕಾಹಾರಿಗಳಾಗಬೇಕು, ಪ್ರತಿಯೊಬ್ಬರು ಕೂಡ ಧ್ಯಾನಿಗಳಾಗಬೇಕು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಕುಟುಂಬದ ಸದಸ್ಯರೆಲ್ಲರ ಜೊತೆಗೆ ನೀವು ಕೂತ್ಕೊಂಡು ಈಗ ಧ್ಯಾನವನ್ನ ಮಾಡ್ತಾ ಇದ್ದೀರಾ. ಅರಿತು ಅರಿಯದೆಯೋ ಯಾರಿಗಾದ್ರೂ ನಾವು ತೊಂದರೆಯನ್ನ ಕೊಟ್ಟಿದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಬಿಡಿ. ಅದೇ ತರಹ ನೀವು ಕೂಡ ಎಲ್ಲರನ್ನೂ ಮನಸಾರೆ ಕ್ಷಮಿಸ್ಬಿಡಿ. ಎಲ್ಲರಿಗೂ ಪ್ರೀತಿ ಗೌರವದ ಎನರ್ಜಿಯನ್ನು ಸೆಂಡ್ ಮಾಡಿ. ಎಲ್ಲರನ್ನು ಮನಸಾರೆ ಪ್ರೀತಿಸ್ತೀರಿ, ಗೌರವದಿಂದ ಕಾಣ್ತಾ ಹೋಗ್ತೀರಿ. ನೀವು ಯಾವಾಗಿಂದ ನೀವು ಧ್ಯಾನವನ್ನ ಮಾಡೋಕೆ ಶುರು ಮಾಡ್ತೀರೋ ಆವಾಗಿಂದ ನಿಮ್ಮ ಜೀವನದಲ್ಲಿ ಶುಭಗಳಿಗೆ ಅಂತಾನೆ ತಿಳ್ಕೊಂಡ್ರಿ. ಅಷ್ಟು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಹೊಂದುತ್ತಾ ಹೋಗ್ತೀರಾ. ಸಹಜವಾದ ಉಸಿರಾಟ ಸ್ನೇಹಿತರೆ. ಯಾವುದೇ ದೀರ್ಘ ಉಸಿರಾಟ ಇಲ್ಲ, ಸಹಜವಾದಂತಹ ಉಸಿರಾಟ. ಉಸಿರು, ಮನಸ್ಸು
ಎರಡು ಏಕ. ಯಾವುದೇ ಆಲೋಚನೆ ಇಲ್ಲ, ತುಂಬಾ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ. ಉಸಿರು, ಮನಸ್ಸು, ಎರಡು ಏಕ. ನಿಮ್ಮೊಟ್ಟಿಗೆ ಎಲ್ಲ ಶಕ್ತಿ ಚೈತನ್ಯಗಳೆಲ್ಲ ಇದ್ದಾರೆ. ಸ್ವಾಮಿ ವಿವೇಕಾನಂದ, ಬುದ್ಧ, ರಮಣ ಮಹರ್ಷಿಗಳು, ಬ್ರಹ್ಮರ್ಷಿ ಪತ್ರಿಜಿಯವರು, ಮಹಾತಾರ್ ಬಾಬಾಜಿಯವರು, ಎಲ್ಲ ಮಹಾನ್ ಶಕ್ತಿ ಚೈತನ್ಯಗಳೆಲ್ಲ ಇದ್ದಾರೆ. ಅವರೊಟ್ಟಿಗೆ ನೀವು ಧ್ಯಾನವನ್ನ ಮಾಡ್ತಾ ಇದ್ದೀರಾ. ಒಂದು ಅದ್ಭುತವಾದಂತಹ ಶಕ್ತಿಯನ್ನ ನೀವು ಹೊಂದುತ್ತಾ ಇದ್ದೀರಾ. ಆಳವಾದ ಧ್ಯಾನ ಆಳವಾದ ಜ್ಞಾನವನ್ನ ಕೊಡ್ತಾ ಹೋಗುತ್ತೆ. ಆತ್ಮಜ್ಞಾನ ನಮ್ಮ ಬದುಕು ಹೇಗಿರ್ಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಜೀವನನ ನಡೆಸಲು ನಮಗೆ ಸಹಕಾರವನ್ನ ಕೊಡ್ತಾ ಹೋಗುತ್ತೆ. ಹಾಗಾಗಿ ನಾವು ಈ ಧ್ಯಾನದ ಮುಖಾಂತರ ಆತ್ಮಜ್ಞಾನವನ್ನ ಪಡ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಉಸಿರು, ಮನಸ್ಸು, ಎರಡು ಏಕ. ಸಹಜವಾದ ಉಸಿರಾಟ. ತುಂಬಾ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದ್ದೀರಾ. ನಿಮ್ಮ ದೇಹದ ಪ್ರತಿಯೊಂದು ಭಾಗವೂ ಸಹ ತುಂಬಾ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ. ಸಂಪೂರ್ಣ ಆರೋಗ್ಯ ಶಕ್ತಿ ನಿಮ್ಮನ್ನ ಆವರಿಸ್ಕೊಳ್ತಾ ಇದೆ. ಸಂಪೂರ್ಣ ಆರೋಗ್ಯ ಶಕ್ತಿ, ಅದನ್ನ ಸ್ವಾಗತಿಸ್ಕೊಳ್ಳಿ. ಸಹಜವಾದ ಉಸಿರಾಟ ಸ್ನೇಹಿತರೆ. ಉಸಿರು, ಮನಸ್ಸು, ಎರಡು ಏಕ. ಅದುವೇ ಧ್ಯಾನ. ಈ ಧ್ಯಾನದಿಂದಲೇ ನಮಗೆ ಅಪಾರವಾದಂತಹ ಜ್ಞಾನ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಕಣ್ಣು ಮುಚ್ಚಿದಾಗ ಏನ್ ಕಾಣಿಸ್ತಾ ಇದೆ ಅದನ್ನೇ ಅಬ್ಸರ್ವ್ ಮಾಡಿ. ಉಸಿರು, ಮನಸ್ಸು, ಎರಡು ಏಕ. ಅದುವೇ ಧ್ಯಾನ. ಯಾವುದೇ ಆಲೋಚನೆ ಇಲ್ಲ, ತುಂಬಾ ರಿಲ್ಯಾಕ್ಸ್ ಫೀಲ್ ಆಗ್ತಾ ಧ್ಯಾನವನ್ನ ಮಾಡ್ತಾ ಇದ್ದೀರಾ. ಇನ್ನೂ ಆಳವಾದ ಧ್ಯಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ತುಂಬಾ ಎನರ್ಜಿ ಬರ್ತಾ ಇದೆ, ಅದನ್ನ ಆಹ್ವಾನಿಸ್ಕೊಳ್ಳಿ.
ಪಿರಮಿಡ್ ಇಂದ ನಿಮಗೆ ಶಕ್ತಿ ಬರ್ತಾ ಇದೆ. ಆ ಸಂಪೂರ್ಣ ಶಕ್ತಿಯನ್ನು ನೀವು ನಿಮ್ಮ ದೇಹಕ್ಕೆ ಸ್ವಾಗತಿಸ್ಕೊಳ್ಳಿ. ಈ ಧ್ಯಾನದಿಂದ ನಿಮ್ಮ ಜೀವನ ಸುಂದರವಾಗಿರುತ್ತೆ. ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನೀವು ಸಂತೋಷವಾಗಿದ್ದೀರಾ, ನೆಮ್ಮದಿಯಿಂದ ಇದ್ದೀರಾ. ನೀವು ಹೇಗೆ ಕನಸನ್ನು ಇಟ್ಕೊಂಡಿದ್ರು ಅದೇ ತರ ಜೀವನವನ್ನು ನೀವು ನಡೆಸ್ತಾ ಹೋಗ್ತಿದ್ದೀರಾ. ವಿಜುವಲೈಸೇಷನ್ ಯದ್ಭಾವಂ ತದ್ಭವತಿ. ನಾವು ಏನು ಯೋಚನೆ ಮಾಡ್ತೀವೋ ಅದೇ ನಡೆಯುತ್ತೆ ಜೀವನದಲ್ಲಿ. ಸೊ ಹಾಗಾಗಿ ಒಳ್ಳೆಯ ಆಲೋಚನೆಯನ್ನು ನಾವು ಮಾಡ್ತಾ ಹೋಗೋಣ. ಧ್ಯಾನವನ್ನ ಮಾಡ್ತಾ ಒಳ್ಳೆಯ ಆಲೋಚನೆಯನ್ನು ನಾವು ಅಳವಡಿಸ್ಕೊಳ್ತಾ ಹೋಗೋಣ. ಸಹಜವಾದ ಉಸಿರಾಟ. ಉಸಿರು ಮನಸ್ಸು ಎರಡು ಏಕ. ಹೆಚ್ಚು ಹೆಚ್ಚು ಧ್ಯಾನ, ಹೆಚ್ಚು ಹೆಚ್ಚು ಜ್ಞಾನ. ಧ್ಯಾನದಿಂದಲೇ ಜ್ಞಾನ, ಜ್ಞಾನದಿಂದಲೇ ಮುಕ್ತಿ. ಸಹಜವಾದ ಉಸಿರಾಟ ಸ್ನೇಹಿತರೆ. ತುಂಬಾ ಅದ್ಭುತ ಈ ಧ್ಯಾನ. ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆಗಿಬಾರ್ದು. ಉಸಿರು ಮನಸ್ಸು ಎರಡು ಏಕ, ಅದುವೇ ಧ್ಯಾನ. ತುಂಬಾ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದ್ದೀರಾ. ಅದ್ಭುತ ಧ್ಯಾನದಲ್ಲಿದ್ದೀರಾ ನೀವು. ನಿಮ್ಮ ಎಲ್ಲಾ ಸಮಸ್ಯೆಗೂ ಒಂದು ಪರಿಹಾರವನ್ನ ಈ ಧ್ಯಾನದ ಮುಖಾಂತರ ಪಡ್ಕೊಳ್ತಾ ಹೋಗ್ತೀರಾ. ಭಕ್ತಿ ಮಾರ್ಗದಿಂದ ಈ ಧ್ಯಾನ ಮಾರ್ಗಕ್ಕೆ ಬಂದಿದ್ದೀರಾ ನೀವು. ಧ್ಯಾನ ಮಾರ್ಗದಿಂದ ನೀವು ಪರಿಹಾರವನ್ನ ಕಂಡುಕೊಳ್ತೀರಾ. ನಿಮ್ಮ ಸಮಸ್ಯೆಗೆ ಮುಕ್ತಿಯನ್ನು ಕಂಡುಕೊಳ್ತಾ ಹೋಗ್ತೀರಾ. ಆನಂದವಾದ ನೆಮ್ಮದಿಯ ಜೀವನವನ್ನು ನೀವು ಮಾಡ್ತಾ ಹೋಗ್ತೀರಾ ಸ್ನೇಹಿತರೆ. ಈ ಧ್ಯಾನದ ಮಹತ್ವವನ್ನು ನೀವು ಕಂಡುಕೊಂಡು ನೀವು ಸಹ ಎಲ್ಲರಿಗೂ ಕೂಡ ಈ ಧ್ಯಾನದ ಮಹತ್ವವನ್ನು ತಿಳಿಸ್ತಾ ಹೋಗ್ತೀರಾ.
ಸಹಜವಾದ ಉಸಿರಾಟ, ಉಸಿರು ಮನಸ್ಸು ಎರಡು ಏಕ. ಈ ಧ್ಯಾನದಿಂದ ಸಂತೋಷ, ನೆಮ್ಮದಿ, ಶಾಂತಿಯನ್ನು ನೀವು ಹೊಂದ್ತಾ ಹೋಗ್ತಾ ಇದ್ದೀರಾ. ಈ ಧ್ಯಾನದ ಮುಖಾಂತರ ನಾವು ಪ್ರಕೃತಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಹೋಗೋಣ. ಪ್ರಕೃತಿ ಯಾವಾಗಲೂ ಹಚ್ಚ ಹಸಿರಿಂದ ನಗ್ತಾ ಇರ್ಬೇಕು. ಪ್ರಕೃತಿ ಚೆನ್ನಾಗಿದ್ರೆ ನಾವೆಲ್ಲರೂ ಅನುಕೂಲ, ಎಲ್ಲ ಜೀವರಾಶಿಗಳು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಪ್ರಕೃತಿಯನ್ನ ಗೌರವಿಸಬೇಕು, ಪೂಜನೀಯ ಭಾವದಿಂದ ಕಂಡುಕೊಳ್ಬೇಕು. ಅದೇ ರೀತಿಯಾಗಿ ನೀರಿಗೂ ಸಹ ನಾವು ಧನ್ಯವಾದಗಳನ್ನು ತಿಳಿಸೋಣ. ನೀರನ್ನು ಸಹ ನಾವು ಮಿತವಾಗಿ ಬಳಕೆಯನ್ನ ಮಾಡ್ತಾ ಹೋಗೋಣ. ನಮಗೆಲ್ಲ ಇಷ್ಟು ಒಳ್ಳೆಯ ಜೀವನವನ್ನು ಕೊಟ್ಟಿದ್ದಕ್ಕೆ, ಈ ಧ್ಯಾನವನ್ನು ಪರಿಚಯಿಸಿದ್ದಕ್ಕೆ ನಾವೆಲ್ಲರೂ ಕೂಡ ಪತ್ರಿಗಿ ಸರ್ ಅವರಿಗೂ ಧನ್ಯವಾದಗಳನ್ನು ತಿಳಿಸೋಣ. ಹಾಗೆ ಆ ದೇವರಿಗೂ ಕೂಡ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಹೋಗೋಣ. ನಿಮ್ಮ ಮನೆಯ ಎಲ್ಲ ಸದಸ್ಯರು ಕೂಡ ಧ್ಯಾನಿಗಳಾಗ್ತಾ ಹೋಗ್ತಾರೆ. ದಿನಾಲೂ ಕೂಡ ಎಲ್ಲರೂ ಸೇರ್ಕೊಂಡು ನೀವು ಧ್ಯಾನವನ್ನ ಮಾಡ್ತಾ ಹೋಗ್ತಿರ್ತ. ನಾವೇನು ವಿಜುವಲೈಸೇಷನ್ ಕಾಣ್ತೀವೋ ಅದು ನೆಕ್ಸ್ಟ್ ನಡೀತಾ ಹೋಗುತ್ತೆ. ಧ್ಯಾನ ಅದಕ್ಕೆ ಸಹಕಾರವನ್ನ ಮಾಡ್ಕೊಡ್ತಾ ಹೋಗುತ್ತೆ. ಈ ಧ್ಯಾನ ನಿಮಗೆ ಸಂಪೂರ್ಣ ಆರೋಗ್ಯ ಶಕ್ತಿಯನ್ನ ಕೊಡ್ತಾ ಹೋಗುತ್ತೆ. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರುವುದನ್ನು ನಮಗೆ ಈ ಧ್ಯಾನ ಕಲಿಸ್ತಾ ಹೋಗುತ್ತೆ. ಈ ಕ್ಷಣ ನಾವು ಖುಷಿಯಾಗಿರ್ಬೇಕು, ನೆಮ್ಮದಿಯಿಂದ ಸಂತೋಷದಿಂದ ಕಳೀತಾ ಹೋಗ್ಬೇಕು. ಅದು ಧ್ಯಾನದಿಂದ ಮಾತ್ರ ಸಾಧ್ಯ ಸ್ನೇಹಿತರೆ. ನಾವು ಯಾಕೆ ಈ ಜನ್ಮವನ್ನು ತಾಳಿದ್ದೀವಿ, ನಮ್ಮ ಕರ್ತವ್ಯ ಏನಿದೆ ಈ ಭೂಮಿಯ ಮೇಲೆ, ಈ ಎಲ್ಲದನ್ನ ನಾವು ಧ್ಯಾನದ ಮುಖಾಂತರ ಕಂಡುಕೊಳ್ತಾ ಹೋಗ್ತೀವಿ, ತಿಳಿದುಕೊಳ್ತಾ ಹೋಗ್ತೀವಿ.
ಅದ್ಭುತವಾದಂತಹ ಧ್ಯಾನ. ತುಂಬಾ ಎನರ್ಜಿ ಬರ್ತಾ ಇದೆ. ಆ ಎನರ್ಜಿಯನ್ನೆಲ್ಲ ಫೀಲ್ ಮಾಡ್ತಾ ಹೋಗಿ, ಸ್ವಾಗತಿಸ್ಕೊಳ್ತಾ ಹೋಗಿ, ಸಂತೋಷದಿಂದ ಸ್ವಾಗತಿಸ್ಕೊಳ್ತಾ ಹೋಗಿ. ಏನಾದ್ರೂ ಆಲೋಚನೆ ಬಂದ್ರೆ ನಿಮ್ಮ ಉಸಿರಾಟವನ್ನ ಗಮನಿಸಿ. ಇಲ್ಲವಾದಲ್ಲಿ ನಿಮ್ಮ ಕಣ್ಣು ಮುಚ್ಚಿದಾಗ ಏನ್ ಕಾಣಿಸ್ತಾ ಇದೆ, ಕಣ್ಣು ಮುಂದೆ ಏನ್ ಕಾಣಿಸ್ತಾ ಇದೆ ಅದನ್ನೇ ಅಬ್ಸರ್ವ್ ಮಾಡಿ. ನೀವು ಏನೇ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಅದೆಲ್ಲದೂ ಇನ್ಮುಂದೆ ಸಕ್ಸಸ್ ಆಗ್ತಾ ಹೋಗುತ್ತೆ. ತುಂಬಾ ಖುಷಿ ಆಗುತ್ತೆ. ಅದನ್ನು ನೀವೆಲ್ಲರ ಮುಂದೆ ಶೇರ್ ಮಾಡ್ಕೋತಾ ಹೋಗ್ತೀರಾ. ವಿಜುವಲೈಸೇಷನ್ ಮಾಡ್ತಾ ಹೋಗಿ. ನಾನು ಈ ಕೆಲಸ ಮಾಡಿದೆ, ಇದು ನನಗೆ ಸಕ್ಸಸ್ ಆಯ್ತು ಅಂತ ನೀವು ನಿಮ್ಮ ನೆರೆಹೊರೆಯ ಹತ್ರ ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ತಾ ಹೋಗ್ತೀರಾ. ತುಂಬಾ ಸಂತೋಷದಿಂದ ಹೇಳ್ಕೊಳ್ತಾ ಇರ್ತೀರಾ. ಅದನ್ನ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಯದ್ಭಾವಂ ತದ್ಭವತಿ. ನೀವು ಏನು ಯೋಚಿಸ್ತಿರೋ ಅದೇ ನಡೆಯುತ್ತೆ ಜೀವನದಲ್ಲಿ. ನಮ್ಮ ಆಲೋಚನೆಯೇ ನಮ್ಮ ಜೀವನದ ಬುನಾದಿ. ಸೊ ಹಾಗಾಗಿ ನಾವು ಒಳ್ಳೆಯ ಆಲೋಚನೆಯಿಂದ ನಮ್ಮ ಜೀವನವನ್ನು ನಡೆಸ್ತಾ ಹೋಗ್ಬೇಕು. ಯಾರಿಗೂ ತೊಂದರೆಯನ್ನ ಮಾಡದೆ ಸಂತೋಷದಿಂದ ನೆಮ್ಮದಿಯಿಂದ ಜೀವನವನ್ನ ಸಾಗಿಸ್ತಾ ಹೋಗೋಣ. ಸಹಜವಾದ ಉಸಿರಾಟ. ತುಂಬಾ ಅದ್ಭುತ ಧ್ಯಾನ. ತುಂಬಾ ಎನರ್ಜಿ ಫೀಲ್ ಆಗ್ತಾ ಇದೆ. ಧ್ಯಾನದಿಂದಲೇ ಜ್ಞಾನ, ಜ್ಞಾನದಿಂದಲೇ ಮುಕ್ತಿ. ಏನಾದ್ರೂ ಸಮಸ್ಯೆ ಬಂದಿದೆ ಅಂದ್ರೆ ಆ ಸಮಸ್ಯೆ ನಮಗೆ ಪಾಠ ಕಲಿಸೋಕೆ ಬರ್ತಾ ಇದೆ. ಅದರಿಂದ ಒಂದು ಲೆಸನ್ ಇದೆ ನಮಗೆ, ಅದನ್ನ ತಿಳ್ಕೊಳ್ಬೇಕು ನಾವು. ಆ ಲೆಸನ್ ಕಲಿಸಿದಾಗ ಆ ಸಮಸ್ಯೆ ತನ್ನಷ್ಟಕ್ಕೆ ತಾನೇ ಮಾಯ ಆಗ್ಬಿಡುತ್ತೆ. ಸೊ ಹಾಗಾಗಿ ಏನೇ ಬರಲಿ ಜೀವನದಲ್ಲಿ ಅದೊಂದು ಲೆಸನ್ ಅನ್ನ ಕಲ್ಕೊಳ್ತಾ ಹೋಗ್ಬೇಕು. ನಾವು ಆ ಲೆಸನ್ ಅನ್ನ ಕಲ್ತಿಲ್ಲ ಅಂದ್ರೆ ಮತ್ತೆ ಬೇರೆ ದೊಡ್ಡದಾಗಿ ಸಮಸ್ಯೆ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಜೀವನದಲ್ಲಿ ಆ ಪಾಠವನ್ನ ಕಲಿತು ಬದಲಾವಣೆಯನ್ನು ಹೊಂದಬೇಕು. ಅದು ಈ ಧ್ಯಾನ ನಮಗೆ ಸಹಕಾರವನ್ನ ಕೊಡ್ತಾ ಹೋಗುತ್ತೆ. ಈ ಧ್ಯಾನಕ್ಕೆ ಯಾವುದೇ ರೀತಿಯ ವಯಸ್ಸಿನ ಇತಿಮಿತಿ ಇಲ್ಲ. ಪ್ರತಿಯೊಬ್ರು ಕೂಡ ಧ್ಯಾನವನ್ನ ಮಾಡ್ತಾ ಹೋಗ್ಬೇಕು. ಉಸಿರು ಮನಸ್ಸು ಎರಡು ಏಕ, ಅದುವೇ ಧ್ಯಾನ. ತುಂಬಾ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದ್ದೀರಾ ಸ್ನೇಹಿತರೆ? ನಿಮ್ಮ ದೇಹದ ಪ್ರತಿಯೊಂದು ಅಂಗಾಂಗವು ತುಂಬಾ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ.
ಸಂಪೂರ್ಣ ಆರೋಗ್ಯ ಶಕ್ತಿಯನ್ನ ತುಂಬಿಕೊಳ್ತಾ ಇದೆ. ಆಳವಾದ ಧ್ಯಾನ ಆಳವಾದ ಜ್ಞಾನವನ್ನ ಕೊಡ್ತಾ ಹೋಗುತ್ತೆ. ಈ ಧ್ಯಾನ ನಮ್ಮ ಮನಸ್ಸನ್ನ ಮೌನವಾಗಿಟ್ಕೊಳ್ಳೋದನ್ನ ಕಲಿಸ್ಕೊಡ್ತಾ ಹೋಗುತ್ತೆ. ಈ ಮನಸ್ಸಿನ ಮೌನ ಬಹಳ ಮುಖ್ಯ. ಧ್ಯಾನದಿಂದ ಮಾತ್ರ ಈ ಮನಸ್ಸನ್ನ ಮೌನವಾಗಿರಿಸಲು ಸಾಧ್ಯ ಸ್ನೇಹಿತರೆ. ಸಹಜವಾದ ಉಸಿರಾಟ, ತುಂಬಾ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದ್ರೆ ನಿಮ್ಮೊಟ್ಟಿಗೆ ಎಲ್ಲ ಮಾಸ್ಟರ್ಸ್ ಇದ್ದಾರೆ. ಸ್ವಾಮಿ ವಿವೇಕಾನಂದ, ಬುದ್ಧ, ರಮಣ ಮಹರ್ಷಿಗಳು, ಮಹಾತಾರ್ ಬಾಬಾಜಿಯವರು, ಬ್ರಹ್ಮರ್ಷಿ ಪತ್ರಿಜಿಯವರು, ಎಲ್ಲ ಮಹಾನ್ ಶಕ್ತಿ ಚೈತನ್ಯಗಳೆಲ್ಲ ಇದ್ದಾರೆ. ಅವರೊಟ್ಟಿಗೆ ನೀವು ಧ್ಯಾನವನ್ನ ಮಾಡ್ತಾ ಇದ್ದೀರಾ. ಅದ್ಭುತ ಧ್ಯಾನ ಶಕ್ತಿಯನ್ನ ನೀವು ಹೊಂದುತ್ತಾ ಇದ್ದೀರಾ. ಈ ಧ್ಯಾನದಿಂದಲೇ ಸರ್ವ ಸಮಸ್ಯೆಗೂ ಪರಿಹಾರ. ಈ ಧ್ಯಾನ ನಮ್ಮಲ್ಲಿರುವಂತಹ ಮೂಢತ್ವವನ್ನ ರಿಮೂವ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಅಜ್ಞಾನವನ್ನ, ಅಂಧಕಾರವನ್ನ ದೂರ ಮಾಡ್ತಾ ಹೋಗುತ್ತೆ. ಜ್ಞಾನದ ಬೆಳಕನ್ನ ಸುರಿಸ್ತಾ ಹೋಗುತ್ತೆ. ಕೊನೆಯ 10 ನಿಮಿಷ ವೀಕ್ಷಕರೇ, ಇನ್ನು ಆಳವಾದ ಧ್ಯಾನವನ್ನು ನಾವು ಮಾಡ್ತಾ ಹೋಗೋಣ. ತುಂಬಾ ಧ್ಯಾನ ಶಕ್ತಿಯನ್ನ ನಾವು ಪಡ್ಕೊಳ್ತಾ ಹೋಗ್ತಾ ಇದ್ದೀವಿ. ತುಂಬಾ ಆನಂದ, ಖುಷಿ, ಸಂತೋಷ ಆಗ್ತಾ ಇದೆ ಈ ಧ್ಯಾನದ ಮುಖಾಂತರ. ತುಂಬಾ ಶಾಂತವಾಗಿದೆ, ಪ್ರಶಾಂತವಾಗಿದೆ, ತುಂಬಾ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ. ಅದ್ಭುತ ಈ ಧ್ಯಾನ. ಈ ಧ್ಯಾನ ನಮ್ಮ ಜೀವನದಲ್ಲಿ ಬೆಳಕಾಗಿ ನಿಂದಿರುತ್ತೆ. ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ನಡೆಸ್ತಾ ಹೋಗುತ್ತೆ. ನಮಗೆ ಇನ್ನರಿಂದ ಮೆಸೇಜಸ್ ಬರ್ತಾ ಹೋಗುತ್ತೆ, ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು. ಈ ಧ್ಯಾನ ನಮಗೆ ಆ ಎಲ್ಲಾ ಶಕ್ತಿಯನ್ನು ಕೊಡ್ತಾ ಹೋಗುತ್ತೆ ಸ್ನೇಹಿತರೆ.
ಜೀವನವನ್ನು ನಡೆಸುವಂತಹ ಮಾರ್ಗವನ್ನ ನಮಗೆ ತಿಳಿಸಿಕೊಡ್ತಾ ಹೋಗುತ್ತೆ. ಉಸಿರು ಮನಸ್ಸು ಎರಡು ಏಕ, ಅದುವೇ ಧ್ಯಾನ. ಕಣ್ಣು ಮುಚ್ಚಿದಾಗ ಏನ್ ಕಾಣಿಸ್ತಾ ಇದೆ ಅದನ್ನ ಅಬ್ಸರ್ವ್ ಮಾಡಿ. ಏನಾದ್ರೂ ಆಲೋಚನೆ ಬಂದಾಗ ಮಾತ್ರ ನಮ್ಮ ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ಆಳವಾದಂತಹ ಧ್ಯಾನ ಆಳವಾದಂತಹ ಜ್ಞಾನವನ್ನ ಕೊಡ್ತಾ ಹೋಗುತ್ತೆ ಸ್ನೇಹಿತರೆ. ಈ ಆತ್ಮಜ್ಞಾನ ಇಲ್ಲದೆ ನಾವು ಜೀವನವನ್ನು ನಡೆಸಲು ಸಾಧ್ಯವೇ ಇಲ್ಲ ಸ್ನೇಹಿತರೆ. ಸರಿಯಾದಂತಹ ಪಥದಲ್ಲಿ ನಾವು ಸಾಗಬೇಕು ಅಂದ್ರೆ ನಮಗೆ ಧ್ಯಾನ ಬೇಕೇ ಬೇಕು. ಯಾವುದು ಸರಿ ಯಾವುದು ತಪ್ಪು ಎನ್ನುವಂತಹ ಜ್ಞಾನ ನಮಗೆ ಈ ಧ್ಯಾನ ಕೊಡ್ತಾ ಹೋಗುತ್ತೆ. ಸರಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಹ ಈ ಧ್ಯಾನ ಸಹಕಾರವನ್ನು ಕೊಡ್ತಾ ಹೋಗುತ್ತೆ ಸ್ನೇಹಿತರೆ. ನಿಮ್ಮಲ್ಲಿ ಆತ್ಮಶಕ್ತಿ ಆತ್ಮ ಬಲವನ್ನ ಆತ್ಮ ಛಲವನ್ನ ಹೆಚ್ಚಿಸ್ತಾ ಹೋಗುತ್ತೆ ಈ ಧ್ಯಾನ. ಜೀವನದಲ್ಲಿ ಏನನ್ನಾದ್ರೂ ನಾನು ಸಾಧಿಸಬಲ್ಲೆ, ಏನನ್ನಾದ್ರೂ ನಾನು ಗೆಲ್ಲಬಲ್ಲೆ ಎನ್ನುವಂತಹ ಶಕ್ತಿ ಆತ್ಮಸ್ಥೈರ್ಯ ಈ ಧ್ಯಾನ ನಮಗೆ ಕೊಡ್ತಾ ಹೋಗುತ್ತೆ. ನಾನೊಂದು ಸಾಮಾನ್ಯ ವ್ಯಕ್ತಿಯಲ್ಲ, ನಾನೊಂದು ಚೈತನ್ಯ ಎನ್ನುವಂತಹ ಜ್ಞಾನ ಈ ಧ್ಯಾನ ಕೊಡ್ತಾ ಹೋಗುತ್ತೆ ಸ್ನೇಹಿತರೆ. ಎಂತಹ ಸಮಸ್ಯೆ ಆದ್ರೂ ಅದನ್ನು ಮೆಟ್ಟಿ ನಿಲ್ಲುವಂತಹ ಶಕ್ತಿ ನಿಮ್ಮಲ್ಲಿದೆ. ಅದನ್ನ ಕಂಡುಕೊಳ್ಬೇಕು ಅಷ್ಟೇ. ಅದು ಧ್ಯಾನದ ಮುಖಾಂತರ ನಾವು ಕಂಡುಕೊಂಡು ಆ ಸಮಸ್ಯೆಯನ್ನ ಗೆಲ್ತಾ ಹೋಗ್ತೀವಿ. ಯಾವುದೇ ಸಮಸ್ಯೆ ಬಂದ್ರೂ ಕೂಡ ಅದು ನಮ್ಮನ್ನ ಗೆಲ್ಸೋಕೆ ಬಂದಿರುತ್ತೆ. ಅದನ್ನ ಮೊಟ್ಟ ಮೊದಲಿಗೆ ನಾವು ತಿಳ್ಕೊಳ್ಬೇಕು. ಯದ್ಭಾವಂ ತದ್ಭವತಿ. ಇನ್ಮೇಲಿನ ನಾವು ಒಳ್ಳೆಯ ಆಲೋಚನೆಯನ್ನ ನಾವು ಮಾಡ್ತಾ ಹೋಗೋಣ ಜೀವನದಲ್ಲಿ. ನೆಗೆಟಿವ್ ಥಾಟ್ ಬಂದ್ರೆ ಅದನ್ನ ಅಲ್ಲಿಗೆ ಮುಂದುವರೆಕೆ ಕೊಡಬೇಡಿ. ಧ್ಯಾನದ ಮುಖಾಂತರ ಅದನ್ನ ಕಂಟ್ರೋಲ್ ಮಾಡಿಕೊಂಡು ನಾವು ಮತ್ತೆ ನಾವು ಪಾಸಿಟಿವ್ ಥಾಟ್ಸ್ ನಾವು ಮಾಡ್ತಾ ಹೋಗೋಣ. ಒಳ್ಳೆಯ ಆಲೋಚನೆಯನ್ನು ನಾವು ಮೈಗೂಡಿಸ್ಕೊಳ್ತಾ ಹೋಗೋಣ. ನನ್ನಿಂದ ಎಲ್ಲವೂ ಸಾಧ್ಯ, ಇಂತಹ ಕೆಲಸವನ್ನಾದರೂ ನಾನು ಮಾಡಬಲ್ಲೆ ಅನ್ನುವಂಥದ ಜ್ಞಾನವನ್ನು ನಾವು ಧ್ಯಾನದ ಮುಖಾಂತರ ಪಡ್ಕೊಳ್ತಾ ಹೋಗೋಣ. ಕೊನೆಯ 4 ನಿಮಿಷ. ಉಸಿರು ಮನಸ್ಸು ಎರಡು ಏಕ, ಅದುವೇ ಧ್ಯಾನ. ಈ ಧ್ಯಾನದಿಂದಲೇ ಜ್ಞಾನದಿಂದಲೇ ಮುಕ್ತಿ.
ಸಹಜವಾದ ಉಸಿರಾಟ ಸ್ನೇಹಿತರೆ. ತುಂಬಾ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆಯಾ? ಅದ್ಭುತ. ಧ್ಯಾನದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಾ. ನಿಮ್ಮ ಮನೆಯ ಎಲ್ಲಾ ಸದಸ್ಯರೊಂದಿಗೆ ನೀವು ಧ್ಯಾನವನ್ನು ಮಾಡ್ತಾ ಇದ್ದೀರಾ. ಗುರುಗಳ ಸಮಕ್ಷಮದಲ್ಲಿ ನೀವು ಧ್ಯಾನವನ್ನು ಮಾಡ್ತಾ ಇದ್ದೀರಾ ಸ್ನೇಹಿತರೆ. ಸಹಜವಾದ ಉಸಿರಾಟ. ಇದೀಗ ನೀವು ಆಳವಾದ ಧ್ಯಾನದಿಂದ ಮರಳಿ ಸಹಜ ಧ್ಯಾನ ಸ್ಥಿತಿಗೆ ಬರ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆಗಿಬೇಡಿ. ನಾನು ಹೇಳೋವರೆಗೂ ಕಣ್ಣನ್ನು ತೆಗಿಬೇಡಿ. ಆಳವಾದ ಧ್ಯಾನ ಸ್ಥಿತಿಯಿಂದ ಮರಳಿ ಸಹಜ ಧ್ಯಾನ ಸ್ಥಿತಿಗೆ ಬರ್ತಾ ಇದ್ದೀರಾ. ನಿಮ್ಮ ದೇಹ ಸ್ಥಿತಿಗೆ ಮರಳಿ ಬರ್ತಾ ಇದ್ದೀರಾ. ಮರಳಿ ನಿಮ್ಮ ದೇಹ ಸ್ಥಿತಿಗೆ ಬರ್ತಾ ಇದ್ದೀರಾ ನಿಧಾನವಾಗಿ. ತುಂಬಾ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದ್ದೀರಾ. ನಿಮ್ಮ ದೇಹದ ಪ್ರತಿಯೊಂದು ಅಂಗಾಂಗವೂ ಕೂಡ ತುಂಬಾ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ. ಮರಳಿ ನೀವು ಸಹಜ ದೇಹ ಸ್ಥಿತಿಗೆ ಬರ್ತಾ ಇದ್ದೀರಾ ಸ್ನೇಹಿತರೆ. ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಬಿಡಿಸ್ಕೊಂಡು ಅಂಗೈಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 4 3 2 1 0. ನಿಧಾನವಾಗಿ ಅಂಗೈನ ನೋಡ್ತಾ ಕಣ್ಣು ಬಿಡಬೇಕು. ನಿಮ್ಮ ಅಂಗೈನೇ ನೋಡಿ ಕಣ್ಬಿಟ್ಟು. ಓಕೆ ಮಾಸ್ಟರ್ಸ್, ಈ ಧ್ಯಾನಕ್ಕೆ ಸಹಕರಿಸಿದ ಎಲ್ಲ ಮಾಸ್ಟರ್ಸ್ಗೂ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ತಿಳಿಸೋಣ. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.